ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಪ್ರಜ್ವಲ್ ಪ್ರಕಾಶ್ ಟಾಕ್ಸ್. ಇವತ್ತು ಬಂದು ನಮ್ಮ ಡೇ ಫುಲ್ಲು ರೈನಿ ಡೇ. ಇವತ್ತು ಕಂಪ್ಲೀಟಾಗಿ ರೈನ್ ಆಗ್ತಿದೆ, ಮಳೆ ಬೀಳ್ತಿದೆ. ನನ್ನ ಇವತ್ತು ಸ್ನಾನ ಮಾಡ್ತಿದ್ದೆ ಮಳೆಯಲ್ಲಿ. ಹಾಗಾಗಿ ಇವತ್ತು ಟವರ್ ಪಾರ್ಟ್ಸ್ ಮೆಟೀರಿಯಲ್ಸ್ ಎಲ್ಲ ಕೌಂಟ್ ಮಾಡಬೇಕಿತ್ತು. ನಾಳೆ ಇಲ್ಲ ನಾಳಿದ್ದು ಲೇಬರ್ಸ್ ಬರ್ತಿದ್ದಾರೆ. ಅವ್ರು ಬಂದ ಮೇಲೆ ಇನ್ನೂ ಮಜಾ ಇರುತ್ತೆ ನೋಡಿ. ಗುಂಡಿ ಮಳೆಯಲ್ಲೂ ಆಟ ಆಡ್ತಾರಪ್ಪ. ಇದು ಟವರ್ ಪಾರ್ಟ್ಸ್ ಕೌಂಟ್ ಮಾಡಬೇಕಿತ್ತು. ಆಮೇಲೆ ಯಾರೋ ಒಬ್ಬರು ಕೇಳಿದರು ಟವರ್ ಮೆಟೀರಿಯಲ್ಸ್ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಅಂತ. ಇವತ್ತು ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಚಿಕ್ಕಮಂಗ್ಳೂರಲ್ಲಿ ಏನು ಫೇಮಸ್ಸೋ ಗೊತ್ತಿಲ್ಲ, ಈ ಮಳೆ ಬಂದಾಗ ವಾಕಿಂಗು, ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಟೀ, ಏನು ಸೂಪರಾಗಿರುತ್ತೆ ಗೊತ್ತಾ. ಮಳೆ ಬೀಳ್ತಿದೆ ಬೆಳಗ್ಗೆಯಿಂದ ನೋಡ್ಬೋದು. ನನ್ನ ಇರೋತವನು ಸ್ನಾನ ಮಾಡ್ತಿದ್ದೆ. ಹಾಗಾಗಿ ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಯಾರ್ಯಾರು ಚಿಕ್ಕಮಂಗ್ಳೂರಿಗೆ ಟ್ರಾವೆಲ್ ಮಾಡ್ತಾಯಿರೋ ಮುಳ್ಳಂಗಿರಿ ಪೀಕ್ಗೆ, ಸೊ ಪ್ರೀ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಅದ್ರ ವೆಬ್ಸೈಟು ನಾನು ಬಯಲ್ಲಿ ಕೊಟ್ಟಿರ್ತೀನಿ, ನೋಡ್ರಿ ಅಂತೆ. ಚೆನ್ನಾಗಿದೆ ಗುರು ವೆದರು. ಟವರ್ ಮೆಟೀರಿಯಲ್ಸು ಹೆಂಗಪ್ಪ ತೋರಿಸೋದು ಇವಾಗ. ಯಸ್, ಲೆಟ್ಸ್ ಬಿಗಿನ್ ಫ್ರಮ್ ಹಿಯರ್. ಬನ್ನಿ ಹೋಗೋಣ. ಇದು ಆ್ಯಕ್ಚುಲಿ 220 KV ಟವರ್ಸಿಂದು ಇದೆಲ್ಲ. ಈ ಪಾರ್ಟ್ಸು ಮತ್ತು ಆ ಪಾರ್ಟ್ಸು ಸಾಕಾದಾಗ ಮಳೆ ಬೀಳ್ತಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ ಅಂತ ಕೇಳಿ ವಯಸ್ಸದ ಬಂದ ಭಾಗ್ಯ ಇದು. ವಿಡಿಯೋ ಬ್ಲಾಗ್ ಮಾಡಬೇಕಾದ್ರೇ ಮಳೆ ಬರ್ತಿರೋದು. ನೈಸ್. ಬನ್ನಿ ಟವರ್ ಮೆಟೀರಿಯಲ್ಸ್ ಎಲ್ಲ ಹೋಗೋಣ. ಇಲ್ಲಿಂದನೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಮ್ಮದು ಟವರ್ ಬಂದು ABCD ಅಂತ ಇರುತ್ತೆ. ಸೊ ಇಲ್ಲಿ ಬಂದು ಟವರ್ಸಲ್ಲಿ ABCD ಅಂತ ಇರುತ್ತೆ. ಹಂಗಾಗಿ ನಾವು ಹೆಂಗೆ ನೋಡೋದು ಅಂದರೆ, ಒಂದೊಂದು ಪಾರ್ಟ್ಸ್ ಮೇಲೆ ಈ ಥರ ಎಂಬೋಸ್ ಆಗಿರುತ್ತೆ. 6NGDC ಅಂತ ಇದೆಯಲ್ಲ, ಸೊ ಡಿ ಬಿಟ್ಬಿಡಿ, ಈ ಸಿ ಇದೆಯಲ್ಲ, ಇದು ಬಂದು C ಟವರ್ ಮೆಟೀರಿಯಲ್ಸು. ಅದು ಇನ್ನೊಂದು ತೋರಿಸ್ತೀನಿ ರೀ. ಇನ್ನೊಂದಿದೆ. ಇದು ಆ್ಯಕ್ಚುಲಿ ಬಂದು ನೋಡಿ, ಇದು B ಟವರ್ ಮೆಟೀರಿಯಲ್ಸು. 6NG ಡಿಸೈನ್, ಇದು ಫುಲ್ ಫಾರ್ಮ್ ನಾನು ಆಮೇಲೆ ಹೇಳ್ತೀನಿ. ಇದು 6 ಅಂದರೆ 6 ಕ್ರಾಸ್ ಆರ್ಮ್ ಅಂತ, NGD ಅಂದರೆ ನೆಲಮಂಗಲ ಡಿಸೈನ್ ಅಂತ. ಎಷ್ಟೊಂದಿದೆ ಇದರಲ್ಲಿ ಡಿಸೈನ್ಸು. ಸೊ ನಾವು ನೆಲಮಂಗಲ ಡಿಸೈನ್ ಟವರ್ಸ್ ಮಾಡ್ತಿರೋದು. ಸೊ ಇದು ಬಂದು D, ಅದ್ರ ಮುಂದೆ ಇರೋದು ಕೋಡು. ಒಂದೊಂದು ಪಾರ್ಟ್ಸ್ಗೆ ಒಂದೊಂದು ಕೋಡ್ ಇರುತ್ತೆ. ಸೊ ಇದರಲ್ಲೂ ತೋರಿಸ್ತೀನಿ ಬನ್ನಿ ನೋಡಿ. ಇದು PI ಇನ್ಸುಲೇಟ್ರ್. ಇದು PI ಇನ್ಸುಲೇಟ್ರು, ಅದೊಂದು ಪೀಸು PI1 ಅಂತ ಇರುತ್ತೆ. ಸೊ PI4 ಅಂತ ಇರುತ್ತೆ. ಇದೇ ಥರ ಪಾರ್ಟ್ಸಲ್ಲಿ ಮೆನ್ಷನ್ ಆಗಿರುತ್ತೆ ಪಾರ್ಟ್ಸ್ ಎಲ್ಲ. ಸೊ ಇನ್ನೊಂದು A ಟವರ್ ಇಲ್ಲ, C ಟವರ್ ನೋಡಿ. ಇದು C ಟವರು 6NGDC ಇದೊಂದಿದೆ. ನಮ್ಗೆ ಯಾಕೆ ಕೋಲ್ಡ್ ಬರೋಲ್ಲ, ನೆಗಡಿನೂ ಆಗೋಲ್ಲ, ಯಾಕಂದರೆ ಬೆಂಗಳೂರಲ್ಲಿ ನಾವಿರೋದು. ಸೊ ಇಲ್ಲಿ ವರ್ಕ್ಗಂತ ಚಿಕ್ಕಮಂಗ್ಳೂರಿಗೆ ಬಂದಿರೋದು. ಚಿಕ್ಕಮಂಗ್ಳೂರಿಗೆ ಬಂದು 2 ಇಯರ್ಸ್ ಆಯಿತು ನಾನು. ಆ 2 ಇಯರ್ಸಲ್ಲಿ ಈ ಚಳಿ ಮಳೆಗೆಲ್ಲ ಅಡಾಪ್ಟ್ ಆಗಿಬಿಟ್ಟಿದ್ದೀನಿ. ಮೊದಲು ಸ್ವೆಟ್ರ್ ಇಲ್ಲ ಅಂದರೆ ಹೋಗ್ತಿರ್ಲಿಲ್ಲ ವಿಂಟರ್ ಸೀಸನಲ್ಲಿ. ಇವಾಗ ಹಾಫ್ ಬನಿಯನ್ ಆಡ್ಕೊಂಡು ಆರಾಮಾಗಿ ಓಡಾಡ್ಬೋದು, ಅಷ್ಟು ಅಡಾಪ್ಟ್ ಆಗಿದ್ದೀನಿ ಈ ಚಳಿಗೆ. ಕೆಲಸ ಮಾಡ್ತಿದ್ದವ್ರು ಬಂದು ಸ್ಟಾಪ್ ಮಾಡಿದ್ದಾರೆ. ಪ್ಲಾಸ್ಟಿಂಗ್ ಆಗ್ತೈತಿ ಇವತ್ತು, ಒಳ್ಳೆ ಕ್ಯೂರಿಂಗ್ ಆಗುತ್ತೆ ನಮಗಂತೂ ಕಾಂಪೌಂಡ್ ಮಾಡ್ತಿರೋದಕ್ಕೆ. ಗೌಡ್ರ ಹತ್ರ ಹೋಗೋಣ ಬನ್ನಿ. ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಿದರು. ಸೊ ಚೀಲ ಎಲ್ಲ ಹಾಕಿದ್ದಾರೆ, ಮಳೆ ಬರುತ್ತಿರೋದ್ರಿಂದ ಸಕ್ಕದಾಗಿ ಮಾಡಿದ್ದಾರೆ. ವಾಕಂತೂ ಏನು ಹೇಳೋಂಗಿಲ್ಲ. ನಮ್ಮ ಗೌಡ್ರು ಬಂದು ಅವ್ರದ್ದೇ ಈ ಐರಾವತ, ಅವ್ರದ್ದೊಂದು ಅಪ್ಪಿಗಾಡಿ ಇದೆ, ಅಲ್ಲಿ ಕೆಲಸ ಮಾಡ್ತೀಯ ನಮ್ಮ ಗೌಡ್ರು ಟವಲ್ ಹಾಕ್ಕೊಂಡು. ಬನ್ನಿ ಅಲ್ಲಿ ಹೋಗೋಣ. ಬ್ಯಾಕ್ ಸೈಡೆಲ್ಲ ಪ್ಲಾಸ್ಟಿಂಗ್ ಮಾಡ್ತಿದ್ದಾರೆ. ನಮ್ಮ ಗೌಡ್ರು ನೋಡಿ ಟವಲ್ ಹಾಕ್ಕೊಂಡು ಆರಾಮಾಗಿದ್ದಾರೆ. ಅಲ್ಲ ಗೌಡ್ರೆ, ಆರಾಮಾಗಿ ನಮ್ಮ ತಿಂಗರ್ದು ಆಸ್ಪತ್ರೆಗೆ ಇದಕ್ಕೆ ಕೊಡಬೇಕಲ್ಲ, ಸಾಯಂಕಾಲ ಪೇಮೆಂಟ ಹೋಗ್ತಿದ್ದೆ ಅಂತ ಹೇಳಿ. ಈ ಕಡೆ ಅಂತೂ ಜಾಸ್ತಿ ಮಳೆ ಇಲ್ಲ, ಬಟ್ ಆ ಕಡೆ ಅಂತೂ ಹೆಚ್ಚು ಬಿಸಾಕ್ತಿದೆ ಮಳೆ. ಆಮೇಲೆ ಮೇಲೆಲ್ಲ ಕಾಣಿಸ್ತಿದೆಯಲ್ಲ, ಅದೆಲ್ಲ ಪ್ಯೂರ್ ಕಾಪರು, ಎಲ್ಲ ಕಂಪ್ಲೀಟ್ ಕಾಪರೇ ಯೂಸ್ ಮಾಡೋದು. ಅಲ್ಲಿ ಮೇಲೆ ಸೊಲ್ಲೆಟು ಮೇಲೆ ಇದೆಯಲ್ಲ, ಅದು ಫುಲ್ಲು ಕಂಪ್ಲೀಟ್ ಕಾಪರು. ಇವಾಗ ಸ್ಟಾರ್ಟ್ ಆಯಿತು ಗುರು ಓಡು ಒಳಗಡೆ. ಕಂಟ್ರೋಲ್ ರೂಮ್ ಒಳಗಡೆ ಇರೋ ಮಿಷಿನ್ಸು, ಇದು ಕಂಟ್ರೋಲ್ ಲೆವೆಲ್ ಮಿಷಿನ್ಸು, ಇದು ರಿಮೋಟ್ ಟ್ಯಾಪರು, ಇದು CNR ಪ್ಯಾನಲ್ಲು,
ಇದರಲ್ಲಿ ವೋಲ್ಟೇಜ್ ಎಲ್ಲ ಗೊತ್ತಾಗುತ್ತೆ. ಅಮೇಚರು ಎಲ್ಲ ನಮ್ಮ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗೆ ಗೊತ್ತಾಗುತ್ತೆ. ಇದೆಲ್ಲ ಚಿಕ್ಕ ಚಿಕ್ಕದು ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತಾಗುತ್ತೆ. ಎಲ್ಲ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟು. ಇದು ಸ್ಕ್ಯಾಡಾ. ಈ ಹಳೇ ಕಾಲದಲ್ಲಿ ವಿಲನ್ಸು ಫೈಟ್ ಮಾಡ್ಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಕಲರ್ ಲೈಟ್ ಬರುತ್ತೆ ಗೊತ್ತಾ, ಗ್ರೀನು ರೆಡ್ಡು ಎಲ್ಲೋ ಹಂಗಿದೆ ಇದೊಂಥರ. ಇಲ್ಲಿ ಯಾವುದು ಫೈಟಿಂಗ್ ಯಾವುದು ನಡೀತಾ ಇಲ್ಲ. ಇದು ಫೈರ್ ಎಕ್ಸ್ಟಿಂಗ್ವಿಷರು. ಅಕಸ್ಮಾತ್ ಟ್ರಾನ್ಸ್ಫಾರ್ಮರ್ ಹೆಚ್ಚು ಕಡಿಮೆ ಏನಾರು ಆಯಿತು ಅಂದರೆ ಇಲ್ಲಿಂದನೇ ಅಡ್ಜಸ್ಟ್ ಮಾಡ್ಬೋದು. ಸೊ ಆಯಿಲ್ ಸಂಪೆಲ್ಲ ತೋರಿಸ್ಬೋದು ನಿಮಗೆ. ಅದೆಲ್ಲ ನಾಳೆ ತೋರಿಸ್ತೀನಿ. ಏನು ಲೇಬರ್ಸ್ ಬರ್ತಾರಲ್ಲ ಎಲ್ಲ ಗೊತ್ತಾಗುತ್ತೆ ಒಂದೊಂದೇ. CTAC ಪ್ಯಾನಲ್ಲು, LTAC ಪ್ಯಾನಲ್, LTAC ಪ್ಯಾನಲ್ ಇದು, DCTP ಪ್ಯಾನಲ್ ಇದು ಎಲ್ಲ ಚೆನ್ನಾಗಿದೆ. ಮಳೆ ಸಕ್ಕತ್ತಾಗಿ ಹೊಡಿತಾ ಇದೆ ಸದ್ಯ. ನನ್ನ ಇರೋದಕ್ಕೆ ಸ್ನಾನ ಮಾಡ್ತಿದ್ದಿಲ್ಲ, ಅದೇ ಖುಷಿ ನನಗೆ. ಬರೀ ಧೂಳೆ ಹಿಡಿದೋಗುತ್ತೆ ಇಲ್ಲಿ ಮಳೆ. ಕೇಬಲ್ ಟ್ರೇ ಮಾಡಿ ಕೇಬಲ್ಸ್ ಎಷ್ಟು ಹಾಕಿದೆ ಒಳಗಡೆ. ಎಷ್ಟೊಂದು ಕೇಬಲ್ಸ್ ಇತ್ತು, ಅದನ್ನು ನನಗೆ ಇದ್ರ ಒಳಗಡೆ ಓಪನ್ ಇದೆ ನೋಡಿ ಹೆಂಗಿದೆ. ಮುಟ್ಟಿದ್ರೆ ಒಬ್ಬ ವ್ಯಕ್ತಿ ಡಮಾರು ನೋಡಿ ಹೆಂಗಿದೆ ಒಳಗಡೆ. ಇದು UPS. ಇದು ಓಪನ್ ಇದ್ದರೆ ಇದು ತೋರಿಸ್ತಿದೆ. ಇದು ಸಾಕಾಗಿದೆ ನೋಡಿ. ಇದು ಒಂಥರ CPU ಇದ್ದಂಗೆ, ಎಲ್ಲದಕ್ಕೂ CPU ಇದ್ದಂಗೆ ಇದು. ಓಪನ್ ಇರಬೇಕು. ರೀಸೆಂಟಾಗಿದೆ, ಎಲ್ಲ ಕ್ಲ್ಯಾಂಪಿಂಗ್ ಎಲ್ಲ ಮಾಡೋಕ್ಕೆ ಬಂದಿದ್ರು, ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಬರಬೇಕು ವೈರ್ಮ್ಯಾನ್ ಎಲ್ಲ. ಇದಕ್ಕೆ ಎಕ್ಸಾಸ್ಟ್ ಇರುತ್ತೆ. ಇನ್ನೊಂದು ನೋಡಿ ಹೆಂಗಿದೆ. ಇದಕ್ಕೆಲ್ಲ ಪಾಪ ವೈರಿಂಗ್ ಎಲ್ಲ ಮಾಡಿದ್ರು. ಇದೆಲ್ಲ ಪಿನ್ ಮಾಡಿ ಇದಕ್ಕೆಲ್ಲ ಜಾಯಿನ್ ಮಾಡಿ ರೆಡಿ ಮಾಡಬೇಕು. ಇದೆಲ್ಲ ಸೆಕ್ಟರ್ಸು ಒಂದೊಂದೇ U67 ಇದೆಲ್ಲ ಮುಂದಿನ ಕಂಟ್ರೋಲ್ಸ್ ಇದೆಯಲ್ಲ ಅದೆಲ್ಲ ಸೆಟ್ಟಿಂಗ್ಸ್. ಇದೆಲ್ಲ ಕಂಪ್ಲೀಟ್ ಇಲ್ಲಿಂದನೇ ಕಂಟ್ರೋಲ್ ರೂಮಿಂದನೇ ಆಪ್ರೇಟ್ ಆಗೋ ಮಷಿನ್ಸ್ ಇವೆಲ್ಲ. ಇದು ಇನ್ನೊಂದು ಪ್ಯಾನಲಿಂದು ಇನ್ಪುಟ್ಟು. ಸೊ ಇವನೇ ನೋಡಿ, ಒಂದು ಬಲ್ಪ್ ಇರುತ್ತೆ, ಚೆಕ್ ಮಾಡ್ತಾರೆ. ವೈರೆಲ್ಲ ಹಂಗೆ ಬಿಟ್ಟಿದ್ದಾರೆ, ಇನ್ನೂ ಜಾಯಿನ್ ಮಾಡಿಲ್ಲ. ಇದರಲ್ಲಿ ಇದೆ ನೋಡಿ ಸೆಕ್ಟರ್ಸು, ಜಾಯಿನ್ ಮಾಡಿ ಈ ಥರ ಕ್ಲ್ಯಾಂಪಿಂಗ್ ಮಾಡಿ. ಸೊ ಸಿಸ್ಟಮಲ್ಲಿ ಸೆಟ್ಟಿಂಗ್ಸ್ ಮಾಡಿ ಆಮೇಲೆ ಇದು ರನ್ ಆಗೋದು. ಇವಾಗ ಜಸ್ಟು ಲೇಬರ್ಸಿಗೆ ಫೋನ್ ಮಾಡಿದ್ದೆ, ಎಲ್ಲರೂ ಬ್ಯಾಂಗ್ಳೂರು ನಾಳೆ ಬೆಳಗ್ಗೆ ರೀಚ್ ಆಗ್ತಾರಂತೆ. ಟೋಟಲ್ 10 ಮೆಂಬರ್ಸ್ ಬರ್ತಿರೋದು. 10 ಮೆಂಬರ್ಸಲ್ಲಿ 3 ಮೆಂಬರ್ಸು ಮಂಡ್ಯಗೆ ಹೋಗ್ತಾರೆ, ಅಲ್ಲಿ ಹೊಸ ಟ್ರಾನ್ಸ್ಫಾರ್ಮರ್ ಶಿಫ್ಟಿಂಗ್ ಇದೆ. ಹಂಗಾಗಿ ಓನ್ಲಿ 7 ಮೆಂಬರ್ಸ್ ಬರ್ತೀವಿ. ಆದರೆ ಇಲ್ಲಿ ಇಬ್ಬರು ಮಾತ್ರ ಪರಿಚಯ ಇರೋದು, ಒಬ್ಬ ಟುಟೂನ್ ಅಂತ, ಒಬ್ಬ ಆಜಾದ್ ಅಂತ. ಸ್ವಲ್ಪ 1% ಹಿಂದೂಸ್ ಇದ್ದಾರೆ, ಇನ್ನು ಮಿಕ್ಕಿದ್ದೆಲ್ಲ ಮುಸ್ಲಿಮ್ಸೇ. ಅವ್ರಿಗೆ ಕನ್ನಡ ಬರೋಲ್ಲ. ಆದಷ್ಟು ಕನ್ನಡ ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ, ಅವ್ರ ಕೈಯಲ್ಲಿ ಮಾತಾಡ್ಸೋಕ್ಕೆ ಟ್ರೈ ಮಾಡಿ. ಲೇಬರ್ಸ್ ಅಂತೂ ನೋಡೋಣ ಬನ್ನಿ, ಮಜಾ ಇರುತ್ತೆ ಲೇಬರ್ಸ್ ಬಂದಾದಮೇಲೆ. ಆಮೇಲೆ ಟವರು ಫೌಂಡೇಶನಿಂದ ಹಿಡಿದು ಎರೆಕ್ಷನಿಂದ ಹಿಡಿದು ಸ್ಟ್ರಿಂಗಿಂಗ್ವರೆಗೂ ನನಗೆ ವೀಡಿಯೋ ಮಾಡೋ ಚಾನ್ಸ್ ಸಿಕ್ಕಿದೆ ಇವಾಗ. ಯಾಕಂದರೆ ನಾನು ಒಬ್ಬನೇ ಇಂಜಿನಿಯರ್ ಇರೋದ್ರು, ಇನ್ನೊಬ್ಬರು ಇಂಜಿನಿಯರ್ ಇದ್ದ, ಅವನ ಹೆಸರು ಪ್ರಶಾಂತ್ ಅಂತ. ಅವನು ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಹೋಗಿದ್ದಾನೆ. ಅಲ್ಲಿ ಸರ್ಜಾಪುರದಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಆಗ್ತಿದೆ, ಅಲ್ಲಿ ಗೈಡ್ ಮಾಡೋಕ್ಕೆ ಹೋಗ್ತಿದ್ದಾನೆ. ಇಲ್ಲಿ ನಾನು ಒಬ್ಬನೇ ಇರ್ತೀನಿ, ನೋಡೋಣ ಏನೇನು ಹರ್ಡಲ್ಸ್ ಬರುತ್ತೆ, ಹೆಂಗೆ ಮಾಡಬೇಕು ಅಂತ. ಡಿಪಾರ್ಟ್ಮೆಂಟ್ ಅವರು ಬಂದು ಸಪೋರ್ಟ್ ಮಾಡ್ತೀನಿ ಅಂದಿದ್ದಾರೆ. ಲೆಟ್ಸ್ ಗೋ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಮಳೆ ಬರ್ತಿರೋದ್ರಿಂದ. ಇವಾಗ ಒಂಚೂರು ನಿಂತಿದೆ. ಸಂದೇಶ ನಾನು ಹೊಲಕ್ಕೆ ಹೋಗೋಣ ಅಂತ ಇದ್ದೆ, ಬಟ್ ಅವರು ಊರಲ್ಲಿ ಇಲ್ವಂತೆ. ಹಂಗಾಗಿ ಸುಮ್ಮನೆ ನಾನು ಹೋಗಿ ಯಾಕೆ ಅಲ್ಲಿ ರಿಸ್ಕ್ ಅಂದ್ಬಿಟ್ಟು ಅವ್ರು ಬಂದಮೇಲೆ ನಾನು ಹೋಗಿ ಮತ್ತೆ ವೀಡಿಯೋ ಮಾಡ್ತೀನಿ. ಮತ್ತು ವ್ಲಾಗಲ್ಲಿ ರಿವ್ಯೂಸ್ ಮಾಡ್ತೀನಿ, ಐಟಮ್ಸ್ ಏನೇನು ಆರ್ಡ್ರ್ ಮಾಡಿದ್ದೀನಿ, ಅದು ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ಒಂದು ಸಿಂಪಲ್ ವೀಡಿಯೋ ಮಾಡ್ತೀನಿ. ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ಪ್ರೀತಿಯ ಪ್ರಜ್ವಲ್ ಪ್ರಕಾಶ್, ಸೈನಿಂಗ್ ಆಫ್. ಶುಭರಾತ್ರಿ. ಜೈ ಭೋಲೆನಾಥ್.